ಬಾಯಲ್ಲಿ ಹೋಗ್ಬೇಡ ಪಾಪ ಎಣ್ಣೆ ತಿಕ್ತಿದೀನಿ. ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ, ನೀವೇ ಕೂಡ ತಮ್ಲೈನಲ್ಲಿ ನೋಡಿರ್ತೀರ. ಏನಪ್ಪ ಅಂತ ಅಂದರೆ, ಆಯಿಲ್ ಮಸಾಜ್ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಈ ವ್ಲಾಗಲ್ಲಿ ತೋರಿಸ್ತೀನಿ. ಸೊ ನನ್ನ ಮಗಳಿಗೆ 5 ಮಂತ್ ಆಗಿದೆ. ಸೊ ನಾನು ಆವಾಗಲೇ ವೀಡಿಯೋ ಮಾಡಬೇಕಾಗಿತ್ತು, ಸೊ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ. ಸೊ ಹೇಗಿದ್ರು ಅಜ್ಜಿ ಮನೆಗೆ ಹೋಗಿದ್ವಲ್ಲ, ಸೊ ಒಳ್ಳೆ ವಾತಾವರಣ ಇರುತ್ತೆ, ಮತ್ತು ಅಂಡೆ ಒಲೆ ನೀರು ಸ್ನಾನ ಎಲ್ಲ ಇರುತ್ತೆ. ಸೊ ಎಲ್ಲ ವ್ಲಾಗ್ ಮಾಡಿ ಹಾಕೋಣ ಅಂತ ಹೇಳ್ಬಿಟ್ಟು ನಾನು ಇವಾಗ ಆಯಿಲ್ ಮಸಾಜ್ ವ್ಲಾಗ್ ಮಾಡಿ ಹಾಕ್ತಾಯಿದ್ದೀನಿ. ಸೊ ನಮ್ಮಮ್ಮ ಆಯಿಲ್ ಮಸಾಜ್ ಮಾಡ್ತಾಯಿದ್ದಾರೆ. ಸೊ ಇವಳೇನಪ್ಪ ಅಂತಂದರೆ, ಮಲಗಿ ಚೆನ್ನಾಗಿ ನಿದ್ದೆ ಮಾಡಿ ಎದ್ದರೆ, ನೀಟಾಗಿ ನಿದ್ದೆ ಏನಾದರೂ ಇಲ್ಲ, ಏನೋ ಚೆನ್ನಾಗಿ ಅರ್ಧ ನಿದ್ದೆ ಇಲ್ಲ, ಫುಲ್ ನಿದ್ದೆ ಮಾಡಿ ಎದ್ದವಳೆ ಅಂತ ಅಂದರೆ ಏನೋ ಅವಳು ಕಿರಿಕಿರಿ ಮಾಡಲ್ಲ, ಅಳಲ್ಲ, ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿಸ್ಕೊತಾಳೆ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ಮುಖಕ್ಕೆ ಆಯಿಲ್ನ ನೆನೆ ಹಾಕ್ಬಿಡ್ತೀವಿ. ಅಂದರೆ ಸ್ವಲ್ಪ ನೀಟಾಗಿ ಮಸಾಜ್ ಮಾಡಲ್ಲ. ಫಸ್ಟ್ ಸ್ಟಾರ್ಟಿಂಗ್ ಹಾಕಿದಾಗ ಸುಮ್ಮನೆ ಮೇಲ್ಮೇಲೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಫೇಸ್ಗೆ ಹಾಕ್ಬಿಡ್ತೀವಿ. ಆಮೇಲೆ ಲಾಸ್ಟಲ್ಲಿ ನಾವು ಮಸಾಜ್ ಮಾಡ್ತೀವಿ. ಫಸ್ಟೇ ಸ್ಟಾರ್ಟಿಂಗ್ ಅವಳಿಗೆ ಆಯಿಲ್ ಮಸಾಜ್ ಫೇಸ್ಗೆ ಹಾಕ್ಬಿಟ್ಟು ಮಾಡಿದ್ರೆ ಅವಳು ಅಳ್ತಾಳೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಸ್ಕಿನ್ ಎಲ್ಲ ಇದಾಗುತ್ತಲ್ಲ, ಸ್ವಲ್ಪ ಅದಕ್ಕೆ ಆಯಿಲಲ್ಲಿ ನೆನೆಯಲಿ ಅಂತ ಹೇಳ್ಬಿಟ್ಟು ಆಯಿಲ್ ಹಾಕ್ಬಿಟ್ಟು ಈ ಥರ ಬಿಟ್ಬಿಡ್ತೀವಿ. ಆಮೇಲೆ ನಾವು ಫಸ್ಟು ಕೈ, ಕಾಲು, ಆಮೇಲೆ ಹೊಟ್ಟೆ ಎಲ್ಲ ಆಯಿಲ್ ಮಸಾಜ್ ಮಾಡಾದ್ಮೇಲೆ ಆಮೇಲೆ ಮುಖದಲ್ಲಿ ಆಯಿಲ್ ಮಸಾಜ್ ಮಾಡ್ತಾರೆ ನಮ್ಮಮ್ಮ. ಫಸ್ಟು ಇಲ್ಲಿ ಇವಾಗ ನೀಟಾಗೆಲ್ಲ ಸಾರ್ಕೊತಾ ಇದ್ದಾರೆ. ನಾವು ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅಂತ ಅಂದರೆ, ಬೇಬಿಗೆ ತುಂಬಾ ಯೂಸ್ಫುಲ್ ಆಗೋವಂಥ ಆಯಿಲ್ ಇದು. ಎಲ್ಲರೂ ಅಂದರೆ ನ್ಯೂ ಮಾರ್ನ್ ಬೇಬಿಗೆಲ್ಲ ಇದನ್ನೇ ಯೂಸ್ ಮಾಡಬೇಕು. ತುಂಬಾ ಚೆನ್ನಾಗಿರುತ್ತೆ. ಸ್ಕಿನ್ ಟೋನ್ ಕೂಡ ಚೆನ್ನಾಗಿ ಬ್ರೈಟ್ ಬರುತ್ತೆ, ಮತ್ತು ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಚಬ್ಬಿಯಾಗಿ. ಅದಕ್ಕೆ ನಾವು ಇದನ್ನೇ ಆಯಿಲ್ ಯೂಸ್ ಮಾಡ್ತಾಯಿದ್ವಿ. ಯಾವುದು ಅಂತಂದರೆ, ಮಾಮೂಲಿ ನಿಮಗೂ ಗೊತ್ತಿರುತ್ತೆ, ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲು ಇವೆರಡೇ ನಾವು ಯೂಸ್ ಮಾಡೋದು. ಎರಡು ಕೂಡ ಒಂದೇ ಬೌಲ್ಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡ್ತೀವಿ. ಫಸ್ಟು ಆಲ್ಮಂಡ್ ಆಯಿಲ್ ಹಾಕ್ಕೊತೀವಿ, ಆಮೇಲೆ ಆಲಿವ್ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಆಮೇಲೆ ನಾವು ಅದನ್ನು ಅಪ್ಲೈ ಮಾಡ್ತೀವಿ. ಸೊ ಇವಾಗ ಹಿಮಾಲಯ, ಜಾನ್ಸನ್ಸ್ ಅದೆಲ್ಲ ಯೂಸ್ ಮಾಡ್ತೀರಾ, ಬಟ್ ನಮ್ಮ ಬೇಬಿಗೆ ಇದೇ ಸ್ವಲ್ಪ ಚೆನ್ನಾಗಿ ಅಡ್ಜಸ್ಟ್ ಆಗಿಬಿಟ್ಟಿದೆ. ನನ್ನ ಮಗುಗೂ ಕೂಡ ನಾನು ಇದೇ ಆಯಿಲ್ನ ಯೂಸ್ ಮಾಡ್ತಾಯಿದ್ದೆ. ಸೊ ನಾನು ಇವಾಗ ನನ್ನ ಬೇಬಿಗೂ ಕೂಡ ಇದನ್ನೇ ಆಯಿಲ್ ಯೂಸ್ ಮಾಡೋದು. ಸೊ ಇವಳಿಗೂ ಕೂಡ ಇದೇ ಅಡ್ಜಸ್ಟ್ ಆಗಿದೆ, ಅದಕ್ಕೆ ಇದನ್ನೇ ಯೂಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇದನ್ನೇ ಯೂಸ್ ಮಾಡ್ತಾಯಿದ್ದೀವಿ. ನೋಡಿ ಯಾವ ರೀತಿ ಮಸಾಜ್ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಕಾಲುಗಳಿಗೆಲ್ಲ ಹಾಕಿ ಎಲ್ಲ ಫಸ್ಟು ಆಯಿಲೆಲ್ಲ ಹಾಕಿ ಬಿಟ್ಬಿಡ್ತೀವಿ. ಬಿಟ್ಟಾದಮೇಲೆ ಒಂದೊಂದೇ ಮಸಾಜ್ ಮಾಡೋದು. ನೋಡಿ ಈ ರೀತಿ ಹಿಂಗೆ ಚೆಸ್ಟ್ ಹತ್ರ ಮಸಾಜ್ ಮಾಡಬೇಕು. ಅದು ಹೆಣ್ಮಕ್ಳಿಗೆ ಈ ರೀತಿ ಜಾಸ್ತಿ ಮಸಾಜ್ ಮಾಡಬೇಕಾಗುತ್ತೆ. ಅದು ಹಳ್ಳಂತ ಇರುತ್ತೆ. ಸೊ ಹಳ್ಳೆಲ್ಲ ಒಳಗಡೆ ಕರಗಬೇಕಲ್ವಾ, ಸೊ ಅದಕ್ಕೋಸ್ಕರನೇ ಚೆನ್ನಾಗಿ ನೀಟಾಗಿ ಮಸಾಜ್ ಮಾಡಬೇಕು. ಮತ್ತು ಅದು ಬಾಡಿ ಶೇಪ್ ಕೂಡ ಉದ್ದ ಬರೋಲ್ಲ, ಅಗಲ ಬರುತ್ತೆ. ಈ ಥರ ಆ ಕಡೆ ಈ ಕಡೆ ನೀವು ನಿಲ್ಲೋದ್ರಿಂದ ಅಗಲ ಬರುತ್ತೆ ಬಾಡಿ ಶೇಪು. ಮತ್ತು ಅದು ಮಕ್ಳುಗಳು ದಬಾಕೋತಾವಲ್ಲ, ದಬಾಕೊಂಡಾಗಲೂ ಕೂಡ ಅದು ಹೊಟ್ಟೆ ಚಬ್ಬಿ ಅಂದರೆ ಅಗಲ ಉದ್ದುದ್ದ ಇರುತ್ತಲ್ಲ, ಅದು ಅಗಲ ಆಗುತ್ತೆ. ಸೊ ಈ ರೀತಿ ಆಯಿಲ್ ಮಸಾಜ್ ಮಾಡಬೇಕು. ಈ ಥರ ಕೈಗೆಲ್ಲ ನೀಟಾಗಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಇವಾಗ ಮಕ್ಳುಗಳು ಬೆಳಗ್ಗೆಯಿಂದ ಸಂಜೆವರೆಗೂ ಆಟಾಡ್ತಾ ಇರ್ತವೆ. ಸೊ ಅವಕ್ಕೆ ಏನಪ್ಪ ಅಂದರೆ ಇದರಿಂದನೇ ರಿಲೀಫ್ ಸಿಗೋದು. ಸೊ ನಾವು ಸ್ವಲ್ಪ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡೋದ್ರಿಂದ ಅವ್ರ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಅವಕ್ಕೆ ಮೈಕೈ ನೋವೆಲ್ಲ ಬಂದಿರುತ್ತಲ್ಲ, ಸೊ ಅವ್ರಿಗೆ ಚೆನ್ನಾಗಿ ಈ ಥರ ಮಸಾಜ್ ಮಾಡಿ ಬಿಸಿ ಬಿಸಿ ನೀರು ಊದಿ ಮಲಗಿಸೋದ್ರಿಂದ ಅವಕ್ಕೂ ಕೂಡ ಆರಾಮ ಅನಿಸುತ್ತೆ. ಬೆಳಗ್ಗೆಯಿಂದ ಎಲ್ಲ ಆಟಾಡಿರ್ತಾವಲ್ಲ, ಈ ಥರ ಬೆಳಿಗ್ಗೆ ಒಂದು ನೈಟ್ ಎಲ್ಲ ಆಟಾಡಿ ಮತ್ತು ಬೆಳಿಗ್ಗೆ ಮಾರ್ನಿಂಗ್ ಈ ರೀತಿ ಆಯಿಲ್ ಮಸಾಜ್ ಮಾಡಿ ನೀರು ಒಯ್ಯೋದ್ರಿಂದ ಅವಕ್ಕೂ ಕೂಡ ನೀಟಾಗಿ ಬಾಡಿ ಫ್ರೆಶ್ನೆಸ್ ಸಿಗುತ್ತೆ, ಮತ್ತು ಮೈಕೈ ನೋವೆಲ್ಲ ಇದ್ದರೆ ಹೋಗುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ, ಈ ಆಲ್ಮಂಡ್ ಆಯಿಲು ಮತ್ತು ಆಲಿವ್ ಆಯಿಲ್ ಯೂಸ್ ಮಾಡೋದ್ರಿಂದ ಮಕ್ಕಳದು ಸ್ಕಿನ್ನು ಬ್ರೈಟ್ ಆಗುತ್ತೆ. ಸೊ ನನ್ನ ಮಗಳು ಸ್ವಲ್ಪ ಬ್ಲ್ಯಾಕೇ ಇದ್ಲು, ಇದನ್ನು ಯೂಸ್ ಮಾಡಾದ್ಮೇಲೆ ಇವಾಗ ಸ್ವಲ್ಪ ಸ್ಕಿನ್ ಟೋನು ಚೇಂಜ್ ಆಗ್ತಾಯಿದೆ.
ಬೆಸ್ಟು ಅಂತಲೇ ಹೇಳ್ಬಹುದು. ಇವಾಗ ನೀವು ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ ಮಕ್ಕಳು ವೈಟ್ ಆಗ್ತವೆ ಅಂತ ಹಾಕ್ತೀರಾ, ಬಟ್ ಅದು ಏನು ಅಂತಂದರೆ ನೀವು ಅಲ್ಲೇ ತಪ್ಪು ತಿಳ್ಕೊಳ್ಳೋದು. ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಸ್ಕಿನ್ನು ಡಾರ್ಕ್ ಆಗುತ್ತೆ, ವೈಟ್ ಆಗೋದಿಲ್ಲ. ನಮಗೆ ಏನಪ್ಪ ಅಂದರೆ ಸ್ವಲ್ಪ ಶೈನಿಂಗ್ ಥರ ಕಾಣಿಸುತ್ತೆ ಅಷ್ಟೇ, ನಾವು ಅದನ್ನೇ ವೈಟಾಗಿ ಕಾಣಿಸ್ತಾ ಇದ್ದಾಳೆ ಅಂತ ನಾವು ಅನ್ಕೋತೀವಿ. ಅದು ನಮ್ಮ ತಪ್ಪು ಕಲ್ಪನೆ. ಸೊ ಕೊಬ್ಬರಿ ಎಣ್ಣೆ ಹಾಕಬಾರ್ದು. ಸ್ಟಾರ್ಟಿಂಗು ಮಕ್ಕಳದ್ದು ಎಳೆ ಸ್ಕಿನ್ ಇರುತ್ತಲ್ಲ, ಅದು ಜಾಸ್ತಿ ಓವರ್ ಹೀಟ್ ಇರುತ್ತೆ. ಸೊ ಅದಕ್ಕೋಸ್ಕರನೇ ಅದು ಜಾಸ್ತಿ ಬಾಡಿನ ಹೀಟ್ ಮಾಡಿಕೊಂಡು ಅದು ಅಂದರೆ ಸ್ಕಿನ್ ಟೋನೇ ಕಲರ್ ಚೇಂಜ್ ಮಾಡಿಬಿಡುತ್ತೆ. ಸೊ ಇವಾಗ ನಾವು ಹಾಸ್ಪಿಟಲಲ್ಲಿ ಹೋದಾಗ ಡಾಕ್ಟ್ರು ರೆಕಮೆಂಡ್ ಮಾಡೋದೇ ಈ ಥರ ಆಯಿಲ್ಗಳು. ಕೊಬ್ಬರಿ ಎಣ್ಣೆ ಹಾಕಬೇಡಿ ಅಂತ ನನಗೆ ಇವಾಗ ನನ್ನ ಮಗಳು ಚೆಕಪ್ ಮಾಡಿಸಿದಾಗ ಕರ್ಕೊಂಡು ಹೋಗಿದ್ದು, ಮಾಮೂಲಿ ಮಕ್ಕಳ ಆಸ್ಪತ್ರೆಗೆ ಕರ್ಕೊಂಡೋಗಿದ್ದಾಗ ಅವ್ರು ಫಸ್ಟೇ ಹೇಳಿಬಿಟ್ರು ನಮಗೆ, ನೀವು ಏನೇ ಯೂಸ್ ಮಾಡಿದ್ರೂ ಕೊಬ್ಬರಿ ಎಣ್ಣೆ ಮಾತ್ರ ಯೂಸ್ ಮಾಡಬೇಡಿ, ಅದು ಮಕ್ಕಳದ್ದು ಸ್ಕಿನ್ನು ಜಾಸ್ತಿ ಡಾರ್ಕ್ ಆಗುತ್ತೆ ಮತ್ತು ಸ್ಕಿನ್ ಟೋನ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳಿದರು. ನಮಗೂ ಕೂಡ ಗೊತ್ತಿತ್ತು, ನಾವು ಯೂಸ್ ಮಾಡ್ತಿರ್ಲಿಲ್ಲ, ಬಟ್ ಡಾಕ್ಟ್ರು ಕೂಡ ಹೇಳಿದ್ರಲ್ಲ ನಿಮಗೂ ಯೂಸ್ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ನಾವು ಇಬ್ಬರು ಮಕ್ಕಳಿಗೂ ಕೂಡ ಈ ಆಲಿವ್ ಆಯಿಲ್ ಮತ್ತು ಆಲ್ಮಂಡ್ ಆಯಿಲೇ ಯೂಸ್ ಮಾಡೋದು. ಆಲ್ಮಂಡ್ ಆಯಿಲಲ್ಲಿ ಡಾಬರ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಅದನ್ನೇ ನೋಡಿ ನೀವು ತಗೊಂಡು ಯೂಸ್ ಮಾಡಿ. ನೋಡಿ ಈ ರೀತಿ ಆಯಿಲ್ ಮಸಾಜ್ ಮಾಡಿ ಕಾಲನ್ನ ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಮಾಡಬೇಕು. ಇವಾಗ ಮಕ್ಳುಗಳಿಗೆ ಕಾಲೆಲ್ಲ ಇವಾಗ ಅಮ್ಮನ ಹೊಟ್ಟೆಯಲ್ಲಿ ಗರ್ಭದಲ್ಲಿ ಇದ್ದಾಗ ಮಕ್ಳುಗಳು ಫುಲ್ಲು ಹಿಂಗೆ ಮುದ್ರಕೊಂಡು ಮಲ್ಕೊಂಡಿರ್ತಾವಲ್ಲ, ಈ ಆಯಿಲ್ ಮಸಾಜ್ ಎಂತಕ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಕಾಲೆಲ್ಲ ನೀಟಾಗಿ ಬರಲಿ, ಈ ಮಡ್ಚ್ಕೊಂಡೆಲ್ಲ ಮಲ್ಕೊಂಡಿರ್ತಾವೆ ನೋಡಿ ಅವೆಲ್ಲ ಸ್ಟ್ರೈಟಾಗಿ ಇರಲಿ ಅಂತ ಹೇಳ್ಬಿಟ್ಟು ಈ ಆಯಿಲ್ ಮಸಾಜ್ನ ಮಾಡೋದು. ಈ ಆಯಿಲ್ ಮಸಾಜು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಮಕ್ಳುಗಳಿಗೆ. ಇವಳು ನೋಡಿ ಹೆಂಗೆ ನಗ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು, ಅದೇ ಹೇಳಿದ್ನಲ್ಲ, ನಿದ್ದೆ ಚೆನ್ನಾಗಾಗಿದ್ರೆ ಎಷ್ಟೇ ಆಯಿಲ್ ಮಸಾಜ್ ಮಾಡಿದ್ರು ಹಾಕಿಸ್ಕೊಂಡು ಮಲ್ಕೊತಾಳೆ. ಅವಳಿಗೂ ಸ್ವಲ್ಪ ಎಲ್ಲ ಆಟಾಡಿದಾಗ್ಬಿಟ್ಟಿರುತ್ತಲ್ಲ, ಅವಳಿಗೂ ಮೈಕೈ ಎಲ್ಲ ಸ್ವಲ್ಪ ನೀಟಾಗಿ ಒತ್ತಿದಾಗ ಆಯಿಲ್ ಮಸಾಜ್ ಮಾಡಿದಾಗ ಅವಳಿಗೂ ಸ್ವಲ್ಪ ರಿಲೀಫ್ ಸಿಗುತ್ತೆ. ಅವಳು ಚೆನ್ನಾಗಿ ಇದು ಮಾಡ್ತಾಳೆ, ರೆಸ್ಪಾನ್ಸ್ ಮಾಡ್ತಾಳೆ. ಈ ರೀತಿ ನೀಡಬೇಕಾಗುತ್ತೆ. ನೀಡೋದ್ರಿಂದ ಮಕ್ಕಳುಗಳು ಕಾಲೆಲ್ಲ ಫುಲ್ಲು ಅಂದರೆ ಇವಾಗ ಫ್ರೀ ಆಗೋ ಥರ ಆಗುತ್ತೆ. ಇವಾಗೆಲ್ಲ ಮುದ್ರಕೊಂಡು ಮಲ್ಕೊಂಡಿರುತ್ತಲ್ಲ ಹೊಟ್ಟೆ ಒಳಗಡೆ ಇದ್ದಾಗ, ಸೊ ಅದೆಲ್ಲ ಈ ರೀತಿ ಫ್ರೀ ಆಗುತ್ತೆ. ಈ ಥರ ಕಾಲುಗಳು ಮಡ್ಚ್ಕೊತವೆ ಆಡ್ತಾ ಆಮೇಲೆ ಬಿಟ್ಬಿಡ್ತವೆ. ಒಟ್ಟಿನಲ್ಲಿ ಆಯಿಲ್ ಮಸಾಜ್ ಮಾಡಿದಾಗ ಆ ಥರ ಮಾಡಬೇಕು. ನೋಡಿ ನಮ್ದು ಇವಾಗ ಇದೆಲ್ಲ ಆಯಿತು. ಇದೆಲ್ಲ ಆದಮೇಲೆ ಇವಾಗ ನಾವು ಮುಖಕ್ಕೆ ಆಯಿಲ್ ಮಸಾಜ್ ಮಾಡ್ತಾಯಿದ್ದಾರೆ. ಆಯಿಲ್ ಹಾಕಿ ಬಿಟ್ಬಿಟ್ಟಿದ್ರಲ್ಲ, ಸೊ ಅದನ್ನು ಇವಾಗ ಆಯಿಲ್ ಮಸಾಜ್ ಮಾಡ್ತಾಯಿದ್ದಾರೆ. ಯಾಕಂದರೆ ನಾವು ಲಾಸ್ಟಲ್ಲಿ ಮಾಡ್ತೀವಿ, ಅವಳು ತುಂಬಾ ಅಳ್ತು ಬಿಡ್ತಾಳೆ, ಅದಕ್ಕೇ ನಾವು ಲಾಸ್ಟಲ್ಲಿ ಮಾಡೋದು. ಮೂಗಿರುತ್ತಲ್ಲ, ಸೊ ಮೂಗನ್ನ ಈ ರೀತಿ ಎತ್ತಬೇಕು. ಮತ್ತು ಹಣೆನ ಉಬ್ರ ಅಂತ ಇರುತ್ತಲ್ಲ, ಸೊ ಎತ್ತರ ಅಂತ ಹೇಳ್ತಾರೆ ಇವಾಗ ಬಂದಾಗೆಲ್ಲ, ಅದಕ್ಕೋಸ್ಕರನೇ ಹಣೆನ ಆ ಕಡೆ ಈ ಕಡೆ ಇದು ಮಾಡಿ ನೀಬೇಕು. ಮತ್ತು ಕಿವಿ ನೆಟ್ಟೆ ಇರುತ್ತಲ್ಲ, ಅದು ಇವಾಗ ಒಬ್ಬೊಬ್ಬರಿಗೆ ಮಡ್ಚ್ಕೊಂಡ್ಬಿಟ್ಟಿರುತ್ತೆ. ಸೊ ಅದನ್ನು ಹಿಂದೆ ಅದು ನೀಟಾಗಿ ಕಿವಿನ ಆಯಿಲ್ ಮಸಾಜ್ ಮಾಡ್ಕೊಂಡು ನೀಡಿದ್ರೆ ಅದು ನೀಟಾಗೆ ಬರುತ್ತೆ. ಸೊ ಈ ರೀತಿ ನೋಡಿ ಇವಾಗ ಹೆಂಗೆ ಅಳ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ನಾವು ಅದಕ್ಕೆ ಫಸ್ಟ್ ಅವಳಿಗೆ ಆಯಿಲ್ ಮಸಾಜ್ ಮಾಡೋದಿಲ್ಲ, ಫೇಸ್ಗೆ ಆಯಿಲ್ ಹಾಕ್ಬಿಟ್ಟು ಬಿಟ್ಬಿಡ್ತೀವಿ. ಅದೇನೋ ಅವಳಿಗೆ ಫೇಸ್ ಅಂದರೆ ಮುಟ್ಟಬಾರ್ದು, ಅವಳಿಗೆ ಫೇಸ್ ಸ್ನಾನ ಮಾಡುವಾಗಲೂ ಅಷ್ಟೇ ಅವಳು ಜಾಸ್ತಿ ಮುಟ್ಸ್ಕೊಳ್ಳಲ್ಲ, ಅಳ್ತಾ ಇರ್ತಾಳೆ. ಅದಕ್ಕೆ ನಾವು ಅವಳು ಅಳ್ತ್ರೆ ಅಳ್ಳಿ ಅಂತ ಅಂದ್ಬಿಟ್ಟು ನಮ್ಮಮ್ಮ ಸ್ವಲ್ಪ ನಿಧಾನಕ್ಕೆ ಮಾಡ್ತಾರೆ. ನೋಡಿ ನಮ್ಮಮ್ಮ ಯಾವ ರೀತಿ ಮಾಡ್ತಾ ಇದ್ದಾರೋ ಸೊ ಅದೇ ರೀತಿ ನೀವು ಕೂಡ ಮಾಡಿ. ಅವಳು ಮುಖ ತಲೆ ಏನು ಮುಟ್ಬಾರ್ದು, ಕೈಕಾಲು ಮಾತ್ರ ಎಷ್ಟು ಬೇಕಾದ್ರೂ ಉಜ್ಜಿದ್ರು ಉಜ್ಜಿಸ್ಕೊತಾಳೆ. ಇವಾಗ ಮಾಮೂಲಿ ದಬಾಕೊಂಡ್ಲು ಹಿಂದೆಗಡೆ, ಇವಾಗ ಮಾಮೂಲಿ ಫ್ರಂಟ್ ಆಯಿತು. ಇವಾಗ ಬ್ಯಾಕ್ ಸೈಡಲ್ಲಿ ಬೆನ್ನಿಗೆ ಸವರಬೇಕು ಅಂದಾಗ ಇದೇ ರೀತಿ ಸವರಬೇಕಾಗುತ್ತೆ. ನೋಡಿ ಈ ರೀತಿ ಸವರಬೇಕು. ಇವಾಗ ಹಳ್ಳಿಗಳ ಕಡೆ ಎಲ್ಲ ಈ ಮುಯ್ಯೆಣ್ಣೆ ಮತ್ತು ಇದನ್ನು ಹಳ್ಳೆಣ್ಣೆ ಹಾಕ್ತಾರೆ, ನಾವು ಕೂಡ ಹಾಕ್ತೀವಿ, ಬಟ್ ಇವತ್ತು ಹಾಕಿಲ್ಲ ಅಷ್ಟೇ. ಏನಂತ ಅಂದರೆ ತಾಯಿದು ಬ್ರೆಸ್ಟ್ ಮಿಲ್ಕ್ ಇರುತ್ತಲ್ಲ, ಸೊ ಅದಕ್ಕೆ ಹರಳೆಣ್ಣೆ ಬರುತ್ತಲ್ಲ, ಅದನ್ನು ಎರಡು ಬ್ರೆಸ್ಟ್ ಮಿಲ್ಕು ಮತ್ತು ಹರಳೆಣ್ಣೆ ಎರಡು ಕೂಡ ಮಿಕ್ಸ್ ಮಾಡಿಕೊಂಡು ಅಲ್ಲಿ ನಡ ಇರುತ್ತೆ ನೋಡಿ ಸೊಂಟದ ಹತ್ರ ಆ ಕಡೆ ಈ ಕಡೆ ಹಾಕಿಬಿಟ್ಟು ಆಯಿಲ್ ಅಂದರೆ ತಲೆಗೆ ಸ್ನಾನ ಮಾಡ್ತಾರಲ್ಲ ಆವಾಗ ಹಾಕಿಬಿಟ್ಟು ಅದನ್ನು ಅಲ್ಲಿ ಸ್ವಲ್ಪ ಮಸಾಜ್ ಮಾಡಬೇಕಾಗುತ್ತೆ. ಇದನ್ನು ಯಾಕಪ್ಪ ಮಾಡ್ತಾರೆ ಅಂತಂದರೆ ಇವಾಗ ನಡ ಶಕ್ತಿ ಬರಲಿ ಮತ್ತು ದೊಡ್ಡವರಾಯ್ತಾ ನಡಿ ಗಟ್ಟಿ ಬರಲಿ ಅಂತ ಹೇಳ್ತಾರೆ. ಸೊ ನಮ್ಮ ಅಜ್ಜಿದಿರೆಲ್ಲ ಹಂಗೆ ಹೇಳೋದು, ನಮಗೂ ಕೂಡ ಹಾಗೆ ಮಾಡಿದರು, ನನ್ನ ಮಗನಿಗೂ ಮಾಡಿದ್ದು, ಇವಳಿಗೂ ಕೂಡ ಮಾಡ್ತಾನೇ ಇದ್ದೀವಿ.
ಈ ರೀತಿ ಹಿಂದೆಗಡೆ ಮುಂದೆಗಡೆ ಎಲ್ಲ ಮಸಾಜ್ ಮಾಡಿಬಿಟ್ಟು ಕಾಲು ಹತ್ರ ಮೇನ್ ಇಂಪಾರ್ಟೆಂಟ್ ಏನಂತಂದರೆ ಕಾಲು ಹತ್ರನೇ ನೀಟಾಗಿ ಮಸಾಜ್ ಮಾಡಬೇಕು. ಅಲ್ಲಿ ಇದಿರುತ್ತೆ ನೋಡಿ, ಕಾಲು ಹತ್ರ ಅಂದರೆ ಪಾದ ಹತ್ರ ಹಸ್ತ ಹತ್ರ ಇರುತ್ತಲ್ಲ, ಸೊ ಅಂಥ ತವ ನೀಟಾಗಿ ಹಿಂಗೆ ನೀಬಿ ಮಾಡಬೇಕು. ಇಲ್ಲಾಂದರೆ ನಮ್ಮ ಅಜ್ಜಿ ತೀರ ಹೇಳ್ತಾರೆ, ನೀಟಾಗಿ ಕಾಲನ್ನ ಮುಕ್ರಿ, ಕಾಲನ್ನ ನೀಬ್ರಿ, ಕಾವ್ಡ್ಗೋಲ್ ಆಗ್ಬಿಡುತ್ತೆ, ಅಂದರೆ ಕಾವ್ದು ಕಾಲಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಸೊ ಇವಾಗಲೂ ಕೂಡ ಹಂಗೆ ಹೇಳೋದು. ಅದಕ್ಕೆ ನಾವು ನೀಟಾಗಿ ಇದು ಮಾಡ್ತೀವಿ. ಏನು ಅಂತ ಅಂದರೆ ನನ್ನ ಮಗನಿಗೂ ನೀಟಾಗೆ ಮಾಡಿದ್ವಿ, ಅದು ಇವಳಿಗೂ ಹಂಗೆ ನೀಟಾಗಿ ಮಾಡಿದ್ದೀವಿ. ಒಬ್ಬೊಬ್ರಿಗೆ ನೀಟಾಗಿ ಇದು ಮಾಡಿಲ್ಲ ಅಂದರೆ ಆ ಥರ ಆಗಿಬಿಡುತ್ತೆ ಕಾವ್ಡ್ಗಾಲು ಅಂತ ಹೇಳ್ಬಿಟ್ಟು. ಸೊ ಅದಕ್ಕೋಸ್ಕರ ನೀಟಾಗಿ ಆಯಿಲ್ ಮಸಾಜ್ ಮಾಡುವಾಗ ಈ ರೀತಿ ಎಲ್ಲ ಮಾಡಬೇಕು. ಅದೇ ಮುಯಿನ ಎಣ್ಣೆ ಅಂತ ಹೇಳ್ತೀವಲ್ಲ, ಅದನ್ನು ನಾವು ನಡಿಗೆ ಹಾಕ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ನಾನು ಅನ್ಕೋತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬೇಬಿದು ಸ್ನಾನ ಮಾಡಿಸೋದು ಬೇಕು ಅಂತ ಅಂದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ವ್ಲಾಗ್ ಅದನ್ನೇ ಮಾಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.